ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮಮ್ಮ ಬಿರಿಯಾನಿ ಮಾಡ್ತಿದ್ರು. ಹಾಗೆ ಒಂದು ವಿಡಿಯೋ ಹಂಗಂಗೆ ಹಿಡ್ದಿದ್ದೀನಿ. ದಯವಿಟ್ಟು ತಪ್ಪಿದರೆ ಕ್ಷಮಿಸಿ. ನಾನು ಯಾವುದೇ ರೀತಿ ಇದಕ್ಕೆ ಉಪ್ಪು ಖಾರ ಎಲ್ಲ ಏನು ಹೇಳ್ದಿಲ್ಲ. ಅದೇ ಥರ ನಾನು ಹೆಂಗೆ ಮಾಡ್ತಾಯಿದ್ರು ಅಮ್ಮ ಹಂಗಂಗೆ ಹಿಡಿದು ಹಂಗಂಗೆ ಹಾಕ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು, ತಿಂದೆ, ಸಖತ್ತಾಗಿತ್ತು ಮಾತ್ರ. ನಾನೆಲ್ಲೂ ಹೋಟ್ಲ್ಗಳ್ಗೆ ಹೋಗಿ ತಿನ್ನಲ್ಲ, ಯಾಕೆಂದರೆ ನನಗೆ ಅಮ್ಮನ ಕೈ ರುಚಿ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಎಲ್ಲ ಮಾಡಿದ್ನಲ್ಲ, ಎಡಿಟ್ ಮಾಡಿ ನಾನು ಹಾಕ್ತಾ ಇರೋದು ವಿಡಿಯೋ ಇದು. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮನೇಲೇ ನಮ್ಮಮ್ಮನೇ ಮಾಡಿದ್ರೇ ನಂಗೆ ತುಂಬ ಇಷ್ಟ. ನಾನೆಲ್ಲೂ ಹೊರಗಡೆ ಹೋಗಿ ತಿನ್ನಲ್ಲ, ಯಾಕೆಂದರೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ತಿನ್ನೋದಕ್ಕೆ ಇಷ್ಟಪಡಲ್ಲ ನಾನು. ತುಂಬ ಚೆನ್ನಾಗಿ ಅಮ್ಮ ಮಾಡ್ತಾರೆ ಬಿರಿಯಾನಿ. ಎಲ್ಲರಿಗೂ ನಿಮ್ಮ ಮನೇಲೆಲ್ಲ ಅನುಭವ ಆಗಿರುತ್ತೆ. ಅಮ್ಮ ಮಾಡೋ ಬಿರಿಯಾನಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನು ಹಂಗಂಗೆ ಹಿಡಿದಿದ್ದೀನಿ ವಿಡಿಯೋ. ದಯವಿಟ್ಟು ಬೈಕೊಂಬಿಡಿ, ಯಾರೂ ಕ್ಷಮಿಸಿ. ವಿಡಿಯೋ ಸ್ವಲ್ಪ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗಂಗೆ ಹಿಡಿದು ಹಂಗಂಗೆ ಹಾಕ್ತಾಯಿದ್ದೀನಿ. ನಾನು ಫುಲ್ಲು ಇದು ಮಾಡಿ ಅದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನೇನು ಹೇಳಲಿಲ್ಲ. ನೋಡಿ, ಪ್ಲೇಟಿಗೆ ಬಡಿಸ್ಕೊಂಡು ತಿಂದಿದ್ದೇ ಆಯಿತು ನಂದು. ಇದ್ರ ಜೊತೆ ಗ್ರೇವಿ ಮಾಡಿದ್ರಮ್ಮ, ಚಿಕನ್ ಗ್ರೇವಿ ಬಡಿಸ್ಕೊಂಡು ತಿಂದೆ. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನೀವು ಬೇಕಾದರೆ ಮನೇಲಿ ಅಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತೀನಿ, ಅದ್ರ ಟೇಸ್ಟೇ ಬೇರೆ. ಭಾನುವಾರ ಬಂದುಬಿಟ್ರೆ ಚಿಕನ್ ಬಿರಿಯಾನಿ ಅಮ್ಮ ಕೈಯಲ್ಲೇ ಮಾಡಿಸ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡೋದು. ಇದ್ರ ಜೊತೆ ನೋಡಿ, ಚಿಕನ್ ಗ್ರೇವಿ ಮಾಡಿದಾರಮ್ಮ, ಚಿಕನ್ ಗ್ರೇವಿ ಬಡಿಸ್ಕೊಂಡಿದ್ದು ತಿಂದಿದ್ದು ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ತುಂಬ ಅದ್ಭುತವಾಗಿತ್ತು.